ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ಇಷ್ಟ? ನಮ್ಗೆ ಗಿಲ್ಲಿ ಕಾವ್ಯ ಇಷ್ಟ ಮೇಡಮ್. ಗಿಲ್ಲಿ ಅವ್ರಿಗೆ ಯಾಕೆ ಇಷ್ಟ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದೆ. ಚೆನ್ನಾಗಿ ಆಡ್ತಾ ಇದ್ದಾರೆ ಮೇಡಮ್. ಇಷ್ಟು ಸೀಸನ್ ಅಲ್ಲಿ ಶ್ರುತಿ ಮೇಡಮ್ ಇಷ್ಟ ಹತ್ರ ಇಟ್ಕೊಬಿಡಿ ಮೈಕ್. ಶ್ರುತಿ ಮೇಡಮ್ ನ ಬಿಟ್ರೆ ಬೇರೆ ಯಾರು ಹೆಣ್ಮಕ್ಳು ಗೆದ್ದಿಲ್ಲ. So, ಯಾಕೆ ಡಿಸರ್ವಿಂಗ್ ಇಲ್ಲ ಅದಕ್ಕೆ ಗೆದ್ದಿಲ್ಲ. ಯಾರು ಈ ಸಲ ಯಾರು ಹೆಣ್ಮಕ್ಳು ಗೆದ್ರೆ ಯಾರು ಗೆಲ್ಬೇಕು? ಕಾವ್ಯ ಕಾವ್ಯ ಅವ್ರು ಗೆಲ್ಬೇಕು. ಕಾವ್ಯ ಅವ್ರಿಗೆ. ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಮೊದ್ಲಿಂದಾನು ಚೆನ್ನಾಗಿ ಆಡಿಲ್ಲ ಮೇಡಮ್ ಅವರು. ಬಟ್ ಈ ವೀಕ್ ನೋಡಿದ್ರೆ ಚೆನ್ನಾಗಿ ಆಡ್ತಿದಾರೆ ಅಂತ ಅನಿಸ್ತಿಲ್ವಾ? ಬರೀ ಟಾಸ್ಕ್ ಒಂದೇ ಮ್ಯಾಟ್ರ್ ಆಗಲ್ಲ, ಬೇರೆಯವ್ರ ಮನ್ಸಿಗೆಲ್ಲ ನೋವು ಮಾಡಿದ್ದಾರೆ ಮೇಡಮ್. ತುಂಬಾ ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರಿಗೆ ಮಾತ್ರ ಮರ್ಯಾದೆ ಬೇಕು, ಬೇರೆಯವ್ರಿಗೆ ಮರ್ಯಾದೆ ಕೊಡಲ್ಲ. ಹಂಗೆ ನಮಗೆ ಗಿಲ್ಲಿನೇ ಇಷ್ಟ, ಗಿಲ್ಲಿ ಕಾವ್ಯನೇ ಇಷ್ಟ. ಧನುಷ್ಗೆ ಇಷ್ಟ, ಧನುಷ್ ಗೆದ್ರು ನಮಗೆ ಬೇಜಾರಾಗಲ್ಲ, ಖುಷಿ ಆಗುತ್ತೆ. ಆಕ್ಚುಲಿ ಧನುಷ್ನ ಇದಂತಾರೆ ಏನು ಟಾಸ್ಕ್ ಮಾಸ್ಟರ್ ಅಂತ. ಟಾಸ್ಕ್ ಮಾಸ್ಟರು ಅವನು ಯಾರಿಗೂ ಹರ್ಟ್ ಮಾಡಿಲ್ಲ, ಅವ್ನ ಪಾಡಿಗೆ ಅವನಿದ್ದಾನೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಧನುಷ್ ಅವರು. ಧನುಷ್ ಅವ್ರು ಗೆದ್ರೆ ನಮಗೆ ಖುಷಿ ಆಗುತ್ತೆ. ಇಷ್ಟು ಟೈಮ್ ಮನೆಯಿಂದ ಆಚೆ ಹೋದ್ರಲ್ಲ, ಯಾರು ಫಿನಾಲೆ ಅವ್ರಿಗೆ ಇರ್ಬೇಕಿತ್ತು? ಫಿನಾಲೆವರೆಗೂ ಯಾರು ಇರ್ಬೇಕಿತ್ತು ಅಂದ್ರೆ ಅಭಿಷೇಕ್. ಬಟ್ ಅವರೆಲ್ಲ ಒಂದ್ ಕಡೆ ಮ್ಯೂಟ್ ಆದ್ರು, ಮನೆಯಲ್ಲಿ ಆಗ್ಲಿಲ್ಲ ಅಂತ. ಹೌದು, ಆದ್ರೂ ಅವ್ರು ಇರ್ಬೇಕಿತ್ತು. ಇವಾಗ ಇದಾರಲ್ಲ ಮನೆ ಒಳಗೆ, ಯಾರು ಅನ್ಫಿಟ್ ಫಿನಾಲೆಗೆ? ಅಶ್ವಿನಿ ಗೌಡ. ಏನ್ ಮೇಡಮ್, ಎಲ್ರು ಅವ್ರಿಗೆ ತುಂಬಾ ಫ್ಯಾನ್ಸ್ ಇದಾರೆ. ನಮ್ಗೆ ಇಷ್ಟ ಆಗಲ್ವಲ್ಲ, ಬೇರೆ ಏನಾರೋ ಹೇಳ್ಕೊಳ್ಳಿ, ನಮಗೆ ಇಷ್ಟ ಆಗ್ಬೇಕು. ಪರ್ಸನಲ್ ಆಗಿ ತುಂಬಾ ಹರ್ಟ್ ಮಾಡ್ತಾರೆ ಇವರು. ರಕ್ಷಿತಾ ಮತ್ತೆ ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿ ಮನೆಯಲ್ಲೆಲ್ಲ ಮಾತಾಡ್ತಾರೆ. ಹೌದು, ಇದೆ ಮೇಡಮ್, ಎವಿಡೆಂಟ್ ಆಗಿ ಕಾಣುತ್ತೆ. ಅದು ಕಾಣುತ್ತೆ. ಹೌದು, ಇವಾಗ 2 days ಇಂದ ಅಂತೂ ಗಿಲ್ಲಿ ಪಕ್ಕ ಬಿಟ್ಟು ಆ ಕಡೆ ಹೋಗೇ ಇಲ್ಲ ರಕ್ಷಿತಾ. ಬಟ್ ಗಿಲ್ಲಿ ನೋಡಿದ್ರೆ ಕಾವ್ಯ 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 ಅಂತ ಹೋಗ್ತಾರೆ. ಅವ್ರು ನೋಡಿದ್ರೆ ರಕ್ಷಿತಾ ಗಿಲ್ಲಿ ಗಿಲ್ಲಿ ಅನ್ಕೊಂಡಿದ್ದಾರೆ. ಮೇಡಮ್, ಆಚೆ ಹೋದ್ಮೇಲೆ ಯಾರಿಗೂ ಸಿಗೋದು ಇಲ್ಲ, ಮಾತಾಡ್ಸಲ್ಲ. ಇದೆಲ್ಲ ಒಳಗಡೆ ಇರೋರ್ಗು ಅಷ್ಟೇ. ಒಳಗಡೆ ಇರೋರಿಗೆ ಅಷ್ಟೇ. ನಾವು 12 ಸೀಸನ್ ನೋಡಿದೀವಿ. 12 ಸೀಸನ್ ನೋಡಿದೀವಿ. 12 ಸೀಸನ್ ನೋಡಿದೀನಿ ಅಂದ್ರೆ ಈ ಸೀಸನ್ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ? ಏನೂ ಇಲ್ಲ ಮೇಡಮ್, ಏನೂ ಇಲ್ಲ, ಎಲ್ಲ ಒಂದೇ ತರ. ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಅಷ್ಟೇ. ಬಟ್ ಗಿಲ್ಲಿ ಕಾಮಿಡಿ ಎಲ್ಲ ಒಂದ್ ಕಡೆ ಮನೆಯವ್ರಿಗೆ ಹರ್ಟ್ ಆಯ್ತು. ಒಂದು ಅವನು ಕ್ಯಾಪ್ಟನ್ ಆಗಿದ್ದಾಗ ಸ್ವಲ್ಪ ಓವರ್ ಆಗಿ ಆಡಿದ್ದು, ಆದ್ರೆ ಇವಾಗ ಮತ್ತೆ ಸೈಲೆಂಟ್ ಆಗಿದೆ ಗಿಲ್ಲಿ. ಗಿಲ್ಲಿನ ಮನೇಲೆಲ್ಲ ಸೋಂಬೇರಿ, ಯಾವಾಗ್ಲೂ ಹೌದು, ಸೋಂಬೇರಿ, ಯಾವಾಗ್ಲೂ ಮಲಗಿರ್ತಾರೆ. ಹೌದು, ಆದ್ರೂ ಗೆಲ್ಬೇಕು. ಏನ್ ಅಂತದ್ ಇಷ್ಟ ಆಯ್ತು ಕಾಮಿಡಿ ಬಿಟ್ಟು? ಅವ್ರ ಹ್ಯೂಮನ್ ಬೀಂಗ್ ಅಥವಾ ಸಿಂಪತಿ ಗಿಟ್ಟಿಸ್ಕೊಳ್ದೆ ಇರೋದು? ಸಿಂಪತಿ ಏನ್ ಗಿಟ್ಟಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವನಿದಾನೆ ಅಷ್ಟೇ. ಡಿಸರ್ವಿಂಗ್ ಅನ್ಸೋದು ಗಿಲ್ಲಿ, ಕಾವ್ಯ, ಧನುಷ್, 3 ಜನ. ಅದ್ ಬಿಟ್ರೆ ಇನ್ಯಾರು? ರಘು ಅವರು ಇದಾರಲ್ಲ. ರಘು ಇದಾರೆ, ಬಟ್ ಒಂದೊಂದ್ಸರಿ ಒಂದೊಂದ್ ತರ ಮಾತಾಡ್ತಾರೆ. ಮೇಡಮ್ ಅವ್ರು ಹೇಳ್ಕೊಡ್ತಾ ಇದಾರೆ. ಸರಿ ಮೇಡಮ್, ಈಗ ಎಲ್ರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫೈನಾನ್ಷಿಯಲಿ ಗಿಲ್ಲಿ ಓಕೆ, ಗಿಲ್ಲಿ ಮತ್ತೆ ರಕ್ಷಿತಾ ಅಷ್ಟೊಂದು ಫೈನಾನ್ಷಿಯಲಿ. ರಕ್ಷಿತಾಗಿದೆ ಮೇಡಮ್, ಮುಂಬೈಯಲ್ಲಿ ಎಲ್ಲ ಇದೆ ಅವರಿಗೆ, ಎಲ್ಲರಿಗೂ ಗೊತ್ತು ಅದು. ಸರಿ, ಯೂಟ್ಯೂಬ್ ಅದು ಇದು ಮಾಡ್ಕೊಂಡಿದ್ದಾರೆ. ಬಡವರು ಒಂದ್ ಮಾತ್ರಕ್ಕೆ ಗೆಲ್ಬೇಕು ಆತರ ಏನಿಲ್ಲ ಮೇಡಮ್, ಆತರ ಇಲ್ಲ. ಅವ್ನು ಕನ್ಸಿಸ್ಟೆಂಟ್ ಆಗಿ ಬಂದಿದ್ದಾನೆ, ಒಂದೇ ತರ ಇದ್ದಾನೆ. ಹಂಗಾಗಿ ಗಿಲ್ಲಿನೇ ಗೆಲ್ಲ. ಮನೆ ಒಳಗೆ ಇನ್ನು ಯಾರು ಮುಖವಾಡ ಹಾಕೊಂಡಿದ್ದಾರೆ? ಮನೆಯೊಳಗೆ ಇನ್ನು ಮುಖವಾಡ ಹಾಕೊಂಡಿರೋದು ಅಶ್ವಿನಿ, ಧ್ರುವಂತು, ರಾಶಿಕಾ. ಮುಖವಾಡದಲ್ಲೇ ಇದ್ದಾರೆ. ಒಂದೊಂದ್ಸರಿ ಒಂದೊಂದ್ ತರ ಮಾತಾಡ್ತಾರೆ. ಈ ವಾರನ ಮೇಡಮ್ ಅಶ್ವಿನಿ ಹೋಗ್ಬೇಕು. ಡೌಟ್ ಇದೆಯಲ್ಲ ಮೇಡಮ್ ಹೋಗೋದು? ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೆ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ತಾನೇ ನಿಮಗೆ ಬೇಕು. ಅಶ್ವಿನಿ ಹೋಗ್ಬೇಕು ಅಷ್ಟೇ. ಥ್ಯಾಂಕ್ ಯು.